ಈಗ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಯಾರು ಮಾಡಬಾರ್ದು. ಹೌದು. ಕಾನೂನು ಬಾಹಿರ ಮಾಡೋದಕ್ಕೆ ನಾನು ವಿರೋಧ ಇದ್ದೀನಿ. ಬೈಕ್ ಟ್ಯಾಕ್ಸ್ ಎಲ್ಲ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಇಲ್ಲದೆ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಇವು ಆಟೋದವರು ಅಷ್ಟೇ, ಹೆಚ್ಚು ಕೇಳಕ್ ಹೋಗಬಾರ್ದು. ಹೆಚ್ಚು ಕೇಳಿದ್ರೆ ಅದು ಕೂಡ ಕಾನೂನು ವಿರೋಧ ಆಗುತ್ತೆ. ಹೌದು ಹೌದು. ಇವ್ರಿಗೆ ಏನ್ ಬೇಕೋ ಅನುಕೂಲ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ, ಮಾಡ್ಕೊಡ್ತೀನಿ. ಈಗ ಬೈಕ್ ಟ್ಯಾಕ್ಸಿ ಅದು ಕೋರ್ಟ್ ಅಲ್ಲಿ ಇರೋ ಕಾರಣಕ್ಕಾಗಿ ಆ ಕಡೆಯಿಂದಾನೇ ಅದು ಕ್ಲಿಯರ್ ಆಗ್ಬೇಕು ಅಂತಾನೆ ಈಗ. ಸ್ವಲ್ಪ ಬೇಗ ನಾವು ಒಳ್ಳೆ ಸೀನಿಯರ್ ಅಡ್ವೊಕೇಟ್ ಬಿಟ್ಟು ಅದೆಲ್ಲ ಸ್ವಲ್ಪ ಬೇಗ ಬೇಗ ಕ್ಲಿಯರ್ ಮಾಡಿಸ್ಬೇಕು. ಈಗ ಮನವರಿಕೆ ಮಾಡಿ. ಈ ಸರ್ಕಾರದ ಆಪ್ ಎಲ್ಲಿ ತನಕ ಬಂದಿದೆ ರಾಮಲಿಂಗಾರೆಡ್ಡಿ ಅವರೇ? ಇವರಿಗೆಲ್ಲ ಒಂದು ಸರ್ಕಾರದ ಕಡೆಯಿಂದ ಒಂದು ಅಗ್ರಿಗೇಟರ್ ಆಪ್ ಅಗ್ರಿಗೇಟರ್ ಆಪ್ ಇದೆಲ್ಲ ಕೂಡ ಪ್ರೋಗ್ರೆಸ್ ಇದೆ, ಮಾಡ್ತಾ ಇದೀವಿ. ಓಕೆ, ಆದಷ್ಟು ಬೇಗ ಮಾಡ್ತೀವಿ. ಸದ್ಯದಲ್ಲೇ ಬರ್ಬೋದು ಅದೊಂದು ಆಪ್ ಈಗ? ಮಾಡ್ತೀವಿ, ಬೇಕು ಟೈಮ್ ಬೇಕು, 3 months ಮಾಡ್ಕೊಡ್ತೀವಿ. ಈಗ ಇವ್ರದ್ದು ಈಗ ರ್ಯಾಪಿಡೋ ಪರ್ಮಿಷನ್ನೇ ಇಲ್ಲ ಅಂತಂದ್ರೆ ಈಗ ತತ್ಕ್ಷಣ ಕ್ರಮ ತೆಗೆದುಕೊಳ್ಳೋಕೆ ಸರ್ಕಾರಕ್ಕೆ ಅವಕಾಶ ಇಲ್ವಾ ರಾಮಲಿಂಗಾರೆಡ್ಡಿ ಅವರಿಗೆ? ಸುಪ್ರೀಂ ಕೋರ್ಟ್ ಅಲ್ಲಿ 2016 ಸ್ಟೇ ತಂದ್ಬಿಟ್ಟಿದ್ದಾರೆ. ಯಾವ್ದು ಓಲಾ ಒಬ್ಬರದ ಯಾವತ್ತು ಹೇಳ್ತಿರೋದು? ರ್ಯಾಪಿಡೋದು ಬಹುಶಃ 2019-20 ಒಂದು ಕೇಸ್ ಸುಪ್ರೀಂ ಕೋರ್ಟಿಗೆ ಹೈಕೋರ್ಟ್ ಅಲ್ಲಿ ಇತ್ತದು. ಯಾವ್ದೋ ಒಂದು ಕೋರ್ಟ್ ಅಲ್ಲಿ ಒಂದು ಸ್ಟೇ ತಗೊಂಡಿದ್ದಾರೆ. ಅದೆಲ್ಲ ನಾವು ಅವರೆಲ್ಲ ಲೀಡರ್ಸ್ ಎಲ್ಲ ಕೂತು ಚರ್ಚೆ ಮಾಡಿದೀವಿ, ಮಾಡ್ತೀವಿ. ಅದೇ ಬಗ್ಗೆ ಅದ್ರ ನಾವೇನ್ ಹೇಳಿದ್ರೆ ಅದನ್ನ ಮಾಡ್ತೀವಿ. ಅದನ್ನ ಮೀರಿ ಈಗ ಮಧ್ಯಪ್ರವೇಶ ಮಾಡಿ ರ್ಯಾಪಿಡೋ ಬಂದ್ ಮಾಡ್ಸಕ್ಕಂತೂ ಅವಕಾಶ ಇಲ್ಲ ಅನ್ಕೊಂತೀನಿ. ಇಲ್ಲ, ಸ್ವಲ್ಪ ಲೀಗಲ್ ಇದೆಲ್ಲ ಇದೆ, ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ತೀವಿ. ಓಕೆ ಓಕೆ. ಈಗ ಇವತ್ತು